ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಇಂದು ರಾಜ್ಯಾದ್ಯಂತ SSLC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಹೂರಡಿ ಸ್ವಾಗತಿಸಿದ ಶಾಸಕ ಅನಿಲ್ ಬೆನಕೆಯಿಂದ ಸ್ವಾಗತ. ಬೆಳಗಾವಿಯಲ್ಲಿ APMC ವರ್ತಕರಿಂದ ಪ್ರತಿಭಟನೆ. ಖಾಸಗಿ APMC ಮುಚ್ಚುವಂತೆ ಆಗ್ರಹ, ಇಲ್ಲವೇ ದಯಾಮರಣ ಕೊಡಿ ಅಂತ ಅರ್ಜಿ. ಸರಿಯಾಗಿ ನೀರು ಬರಲಿಲ್ಲ ಆದರೆ ಗಿಡಕ್ಕೆ ಕಟ್ಟಿ ಹಾಕ್ತೀನಿ. LND ಕಂಪನಿಗೆ ಅನಿಲ್ ಬೆನಕೆ ವಾರ್ನಿಂಗ್. ಬೆಳಗಾವಿ ನೀರಿನ ಸಮಸ್ಯೆಗೆ ಶಮನಕ್ಕೆ ಒತ್ತು. ಅಭ್ಯರ್ಥಿ ಪರವಾಗಿ ಪರೀಕ್ಷೆಗೆ ಹಾಜರಾಗಿದ್ದ 6 ಜನ ವಶಕ್ಕೆ. 5 ವಿದ್ಯಾರ್ಥಿಗಳು ಹಾಗೂ ಓರ್ವ ವಿದ್ಯಾರ್ಥಿನಿ ಅಂದರ್. ಹಾಲ್ ಟಿಕೆಟ್ ಪರೀಕ್ಷೆ ವೇಳೆ ಸಿಕ್ಕಿಬಿದ್ದ ಖಿಲಾಡಿಗಳು. ಅಂಚೆ ಇಲಾಖೆ ಖಾಸಗೀಕರಣ ವಿಚಾರ. ಇಂದು ಬೆಳಗಾವಿಯಲ್ಲಿ ಪ್ರತಿಭಟನೆ. ಭಾರತ್ ಬಂದ್ಗೆ ಕರೆ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಬೆಳಗಾವಿಯಲ್ಲಿ ಮತ್ತೆ ಮುಂದುವರೆದ APMC ವರ್ತಕರಿಂದ ಪ್ರತಿಭಟನೆ ನಡೀತಾ ಇದೆ. 55 ದಿನದಿಂದ ಹೋರಾಟ ಮುನ್ನಡೆಸ್ತಾ ಬಂದಿದ್ರು ಕೂಡ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ರದ್ದತಿಗೆ ಅವರು ಆಗ್ರಹಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು APMC ವರ್ತಕರಿಂದ ಧರಣಿ ಅರವಿತ್ತಲೆಯಾಗಿ ಪ್ರತಿಭಟನೆಗೆ ಕುಳಿತು APMC ವರ್ತಕರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ವ್ಯಾಪಾರಸ್ಥರು ಅನಧಿಕೃತ ಮಾರುಕಟ್ಟೆಯನ್ನ ರದ್ದು ಮಾಡಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ APMC ವರ್ತಕರಿಂದ ಪ್ರತಿಭಟನೆ ಮುಂದುವರೆದಿದೆ. 55 ದಿನದಿಂದ ಹೋರಾಟ ನಡೆಸ್ತಾ ಬಂದಿದ್ದೇವೆ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ರದ್ದುಪಡಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು APMC ವರ್ತಕರು ಧರಣಿ ಕುಳಿತಿದ್ದು ಅರೆಬೆತ್ತಲಾಗಿ ಕುಳಿತು ಧರಣಿ ನಡೆಸಿದ್ದಾರೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರ ಧಿಕ್ಕಾರ ಅಂತ ವ್ಯಾಪಾರಸ್ಥರು ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅನಧಿಕೃತ ಮಾರುಕಟ್ಟೆಯನ್ನು ರದ್ದು ಮಾಡಿ, ಇಲ್ಲವಾದರೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ಅವರು ದಯಾಮರಣಕ್ಕೆ ಅನುಮತಿ ಕೋರಿ ಮುಖ್ಯಮಂತ್ರಿಗಳಿಗೆ ಎಪಿಎಂಸಿಯ ವ್ಯಾಪಾರಸ್ಥರು ಅರ್ಜಿ ಬರೆದಿದ್ದಾರೆ. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ.
ಬೆಳಗಾವಿಯ ಸರ್ದಾರ್ ಹೈಸ್ಕೂಲ್ನ ಮೈದಾನದಲ್ಲಿ ಪರೀಕ್ಷಾ ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಶಾಸಕ ಅನಿಲ್ ಬೆನಕೆ ಆಗಮಿಸಿದ್ದು ಶಾಸಕರಿಂದ ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರಿಗೆ ಗುಲಾಬಿ ಹೂವು ನೀಡಿ ಸ್ವಾಗತಿಸಿದ್ದಾರೆ. ಪರೀಕ್ಷಾ ಕೇಂದ್ರದ ದ್ವಾರದಲ್ಲಿ ವಿದ್ಯಾರ್ಥಿಗಳು ಅವರು ಸ್ವಾಗತಿಸಿದ್ದು ಹಿಜಾಬ್ ಧರಿಸಿ ಆಗಮಿಸ್ತಾ ಇರುವ ವಿದ್ಯಾರ್ಥಿನಿಯರನ್ನ ಹಿಜಾಬ್ ತೆಗೆದಿಡಲು ಪರೀಕ್ಷಾ ಕೇಂದ್ರದಲ್ಲಿ ಪ್ರತ್ಯೇಕ ಕೊಠಡಿಯನ್ನ ಮಾಡಲಾಗಿದ್ದು ಅವರಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿದ್ದಾರೆ. ನಮಸ್ಕಾರ ಮಾಡ್ಬೇಡ್ರು ಗುಡ್ ಮಾರ್ನಿಂಗ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. हाँ डिजिटल अभी 2-3 घंटा है. ऑल द बेस्ट. उधर देखो, बिल्डिंग देखो. ये बेटा परीक्षा नंबर नोट नंबर नंबर जाके देखो. ನಿಮ್ಗೆ ಕರೆಕ್ಟ್ ಹೋದ್ರಿ ಸರ್ ಅವ್ರು ನಿಮ್ಗೆ ಕರ್ಕೊಂಡ್ಬರ್ತೀನಿ ಅಂತ ಹೋಗಿ. ಇಲ್ಲ ನಾ 9 ಬರೋದಿದ್ದೆ 9 ಬಂದರು. ಪಾರ್ಟಿ ಮೊದಲು ನಾವು ऑल द बेस्ट. यस यस, डरने का नहीं. इधर यस. अरे माले सर 8 नंबर और बिल्डिंग में देखो. स्कूल है नहीं डिग्री कॉलेज है. चलो बात ಬೆಳಗಾವಿ ನಗರದಲ್ಲಿ ಇನ್ನೊಮ್ಮೆ ನೀರಿನ ಸಮಸ್ಯೆ ಬಗ್ಗೆ ಜನರಿಂದ ತಕರಾರು ಕೇಳಿ ಬಂದ್ರೆ ನಿಮ್ಮನ್ನ ಗಿಡಕ್ಕೆ ಕಟ್ಟಿ ಬಿಡ್ತೀನಿ ಅಂತ ಶಾಸಕ ಅನಿಲ್ ಬೆನಕೆ L&T ಕಂಪನಿಯ ವಿರುದ್ಧ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಕಳೆದ 1 ವಾರದಿಂದ ಸಮರ್ಪಕವಾಗಿ ನೀರು ಪೂರೈಕೆಯಾಗ್ತಿಲ್ಲ. ಇದು ಕುಂದಾನಗರಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಇಂದು ಸೋಮವಾರ ಉತ್ತರ ಶಾಸಕ ಅನಿಲ್ ಬೆನಕೆ ಮಹಾನಗರ ಪಾಲಿಕೆಯಲ್ಲಿ L&T ಕಂಪನಿಯ ಅಧಿಕಾರಿಗಳ ಜೊತೆಗೆ ತುರ್ತು ಸಭೆಯನ್ನು ನಡೆಸಿ ಮಾತನಾಡಿದರು. ಬೆಳಗಾವಿ ನಗರದಲ್ಲಿ ಇನ್ನೊಮ್ಮೆ ನೀರಿನ ಸಮಸ್ಯೆ ಬಗ್ಗೆ ಜನರಿಂದ ತಕರಾರು ಕೇಳಿ ಬಂದಿದೆ. ನಿಮ್ಮನ್ನ ಗಿಡಕ್ಕೆ ಕಟ್ಟಿ ಬಿಡ್ತೀನಿ ಅಂತ ಉತ್ತರದ ಶಾಸಕ ಅನಿಲ್ ಬೆನಕೆ L&T ಕಂಪನಿಯ ಅಧಿಕಾರಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಹೌದು, ಬೆಳಗಾವಿ ನಗರದಲ್ಲಿ ಕಳೆದ 1 ವಾರದಿಂದ ಸಮರ್ಪಕವಾಗಿ ನೀರು ಪೂರೈಕೆಯಾಗ್ತಿಲ್ಲ. ಇದು ಕುಂದಾನಗರಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಇಂದು ಸೋಮವಾರ ಉತ್ತರ ಶಾಸಕ ಅನಿಲ್ ಬೆನಕೆ ಮಹಾನಗರ ಪಾಲಿಕೆಯಲ್ಲಿ L&T ಕಂಪನಿಯ ಅಧಿಕಾರಿಗಳ ಜೊತೆಗೆ ತುರ್ತು ಸಭೆ ನಡೆದರು. ಸಭೆಯಲ್ಲಿ ನಗರ ಸೇವಕರು ಹಾಗೂ ಸಾರ್ವಜನಿಕರು L&T ಕಂಪನಿಯ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಒಂದು ಕಡೆ 12 ದಿನ ನೀರು ಬಂದಿಲ್ಲ, ಮತ್ತೊಂದು ಕಡೆ 20 ದಿನದಿಂದ ನೀರು ಬಿಟ್ಟಿಲ್ಲ. ಹೀಗೆ ಆದರೆ ಜನ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ L&T ಕಂಪನಿಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ ಅನಿಲ್ ಬೆನಕೆ ನೀರಿನ ಸಮಸ್ಯೆ ಪರಿಹರಿಸುವ ಸಂಬಂಧ ಈಗಾಗಲೇ 10 ಬಾರಿ ಸಭೆ ಮಾಡಿದ್ದೇವೆ. 5 ಟ್ಯಾಂಕರ್ಗಳಿವೆ, ಇನ್ನುಳಿದ ಟ್ಯಾಂಕರ್ಗಳು ಎಲ್ಲಿ ಹೋಗಿವೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಕೆಲಸ ಆಗೋದಿಲ್ಲ ಅಂತ ಯಾಕೆ ನೀವು ಹೇಳ್ತೀರಿ? ನೀವು ರೊಕ್ಕ ಹಾಕಿರಿ, ಹೆಚ್ಚಿಗೆ ಮಂದಿ ಹೊಚ್ಚಿರಿ, ಅದು ನಮಗೆ ಸಂಬಂಧ ಇಲ್ಲ. ಹಿಡ್ಕಲ್ ಡ್ಯಾಂನಲ್ಲಿ ನೀರು ಬೇಕಾದಷ್ಟಿದೆ. ನೀರು ಎಲ್ಲ ಅಂದರೆ ಬೇರೆ ಮಾತು. ಅಲ್ಲದೆ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಪಂಪ್ಸ್ ಅಳವಡಿಸಿದ್ದೇವೆ. ಇಷ್ಟೆಲ್ಲ ಮಾಡಿದ್ರೂ ಸರಿಯಾಗಿ ನೀರು ಪೂರೈಸುವುದಿಲ್ಲ ಅಂದ್ರೆ ಹೇಗೆ? ಇನ್ನೊಮ್ಮೆ ಜನರಿಂದ ಏನಾದರೂ ತಕರಾರು ಕೇಳಿ ಬಂದ್ರೆ ನಿಮ್ಮನ್ನ ಗಿಡಕ್ಕೆ ಕಟ್ಟಿಬಿಡ್ತೇನೆ ಅಂತ ಸಭೆಯಲ್ಲಿ L&T ಕಂಪನಿಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀವು ಹೇಳಿ ಸಾಕಾಗ ಜನರು ಆಡ್ಬೋದು. ಏನು ಮಾಡೋದು? 8 ಸಲ ಹೇಳಿ ಬುದ್ಧಿ ಹೇಳಿ ಉಪಯೋಗಿಲ್ಲ. 10 ಸಲ ಹೇಳಿ ನೀವು ನೇರವಾಗಿ ಹೇಳ್ತೇವೆ. ಇಲ್ಲಿ ಮೀಟಿಂಗ್ ತಗೊಂಡು 10 ಸಲ ಮತ್ತು ಇದ್ದಿದ್ದು ಪೈಲ ಪಂಪ್ಗಳು ಕಮ್ಮಿ, ನೀರು ಕಮ್ಮಿ ಇದ್ದಾಗ ರೆಗ್ಯುಲರ್ ಇತ್ತು. ಈ ಎಲ್ಲ ವ್ಯವಸ್ಥೆ ಇದ್ದಾಗ ನೀರು ಜಾಸ್ತಿ ಐತಿ, ಪಂಪ್ಗಳು ಜಾಸ್ತಿ ಅದ, ಜನರು ಜಾಸ್ತಿ ಅದ. ನೀವು L&T ಕಂಪ್ನಿಯವರು ಇಟ್ಟು ದೊಡ್ಡ ಕಾಂಟ್ರಾಕ್ಟ್
ಈ ಹಿಂದೆ ಸಮಸ್ಯೆ ಅಂದ್ರೆ ಎಲ್ಲ ನೀವು ಎಲ್ಲ ನಿಮ್ಮ ಸಮಸ್ಯೆ ಇದಕ್ಕಿಂತ ಪೈಲ ಹೆಂಗೆ ಕರೆಕ್ಟ್ ಇತ್ತು. ಒಂದು ಬೋರ್ ಸ್ವಚ್ಛ ಮಾಡೋದಾರ ನೀವು ನಾವು ಸ್ವತಃ ಬೋರ್ ಹೊಡ್ಯಾತೇವೆ. ಇದೇ ಯಾಕೆ ಸಮಸ್ಯೆ ಬರಬೇಕು? ಈಗ ಹೇಳ್ತು ನೀವು ಮೀಟಿಂಗ್ ಮುಗಿದ್ದು ಮುಂದಿನ ಸಲ ಇಂಥ ಬಂದ್ರೆ ನೀವು ಹೇಳಿಲ್ಲ ನನ್ಗೆ ಇಂಪ್ಲಿಮೆಂಟ್ ಮಾಡ್ತೀನಿ. ನನಗೆ ಲಾಸ್ಟ್ ಮಾಡಿ ನೀವು ಮೀಟಿಂಗ್ ತಗೋರಿ, ಎಲ್ಲ ಕೂಡ ಮಾದೇವ್ ನೀವು ಮೀಟಿಂಗ್ ತಗೋರಿ, ಅಧಿಕಾರಿ ಜೋಡಿ ಹೇಳ್ರಿ. ನಂತರ ನೀವು ಮೇಲೆ ಹಾಕೋದಿಲ್ಲ, ಅವನ ಮೇಲೆ ಹಾಕೋದಿಲ್ಲ. ಸಭೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ, ನಗರ ಸೇವಕರು, L&T ಕಂಪನಿಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಒಟ್ನಲ್ಲಿ L&T ಕಂಪನಿಯ ಅಧಿಕಾರಿಗಳಿಗೆ ಶಾಸಕ ಅನಿಲ್ ವನಿಗೆ ಚುರುಕು ಮುಟ್ಟಿಸಿದ್ದು, ಇನ್ಮೇಲಾದರೂ ಬೆಳಗಾವಿಯಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಭ್ಯರ್ಥಿ ಪರವಾಗಿ ಪರೀಕ್ಷೆಗೆ ಹಾಜರಾಗಿದ್ದ 6 ಜನರನ್ನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ RD ಕಾಲೇಜಿನಲ್ಲಿ ಸೆರೆ ಹಿಡಿಯಲಾಗಿದೆ ಎಂದು ಪರೀಕ್ಷೆಗೆ ಅವರು ಆಗಮಿಸಿದ್ರು. ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಪರಿಶೀಲನೆ ವೇಳೆ ನಡೆಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣ ಎಕ್ಸ್ಟರ್ನಲ್ SSLC ಪರೀಕ್ಷೆಗೆ ಈ ವಿದ್ಯಾರ್ಥಿಗಳು ಬಂದಿದ್ರು ಅಂತ ಮಾಹಿತಿ ನೀಡಲಾಗ್ತಿದೆ. ಇಲ್ಲಿ ಇಬ್ಬರು ಇದಾರೆ, ಇಬ್ಬರು ಕೇಂದ್ರ ಸರ್ಕಾರ ಅಂಚೆ ಕಚೇರಿಗಳನ್ನ ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ಇಂದು ಪ್ರತಿಭಟನೆ ನಡೆಸಿದ್ದಾರೆ. ಹೊಸ ಪಿಂಚಣಿಯನ್ನ ತೆಗೆದು ಹಳೆ ಪಿಂಚಣಿಯನ್ನ ಜಾರಿ ಮಾಡಬೇಕು. ಗ್ರಾಮೀಣ ಅಂಚೆಯ 7ನೇ ವೇತನ ಆಯೋಗವನ್ನ ಜಾರಿ ಮಾಡಬೇಕು. ಗ್ರಾಮೀಣ ಭಾಗಗಳಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ಹೆಚ್ಚಳ ಕೆಲವು ನಿಯಮಗಳನ್ನ ಟಾರ್ಗೆಟ್ ಮಾಡಿರುವುದನ್ನು ನಿಲ್ಲಬೇಕು. ಕಂಪ್ಯೂಟರ್ನಲ್ಲಿ ಕೆಲವು ತಾಂತ್ರಿಕ ದೋಷಗಳನ್ನ ಸರಿಪಡಿಸಬೇಕು. ಸರಿಯಾಗಿ ಇಂಟರ್ನೆಟ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ತಮ್ಮ ಬೇಡಿಕೆಗಳ ಬಗ್ಗೆ ಆಗ್ರಹಿಸಿದ್ದಾರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇಂದು NUGDS ಒಕ್ಕೂಟಗಳ ಸಂಘಟನೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ಅಂಚೆ ಕಚೇರಿಗಳನ್ನು ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಹೊಸ ಪಿಂಚಣಿ ತೆಗೆದು ಹಳೆ ಪಿಂಚಣಿ ಜಾರಿ ಮಾಡಬೇಕು. ಗ್ರಾಮೀಣ ಅಂಚೆಯ 7ನೇ ವೇತನ ಆಯೋಗ ಜಾರಿ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ಹೆಚ್ಚಳ, ಹೀಗಾಗಿ ಹಲವು ನಿಯಮಗಳನ್ನು ಟಾರ್ಗೆಟ್ ಮಾಡಿರುವುದನ್ನು ನಿಲ್ಲಬೇಕು. ಕಂಪ್ಯೂಟರ್ನಲ್ಲಿ ತಾಂತ್ರಿಕ ದೋಷಗಳನ್ನು ಸರಿಪಡಿಸಬೇಕು. ಸರಿಯಾಗಿ ಇಂಟರ್ನೆಟ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ತಮ್ಮ ಬೇಡಿಕೆಗಳ ಬಗ್ಗೆ ಆಗ್ರಹಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 28-29ರಂದು ಭಾರತ್ ಬಂದ್ ಕರೆ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಾರ್ಮಿಕ ಸಂಘಟನೆಗಳು ಸೋಮವಾರ ಬೆಳಗ್ಗೆ 6ರಿಂದ ಬುಧವಾರ ಬೆಳಗ್ಗೆ 6ರವರೆಗೆ ದೇಶಾದ್ಯಂತ ಭಾರತ್ ಬಂದ್ ಹೆಸರಿನಲ್ಲಿ ಮುಷ್ಕರಕ್ಕೆ ಕರೆ ನೀಡಿವೆ. ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು. ಯಾವುದೇ ಸಂಸ್ಥೆಯನ್ನ ಖಾಸಗೀಕರಣ ಮಾಡಬಾರದು. ರಾಷ್ಟ್ರೀಯ ಆಸ್ತಿ ನಿಗದೀಕರಣ ಯೋಜನೆಯನ್ನ ಕೈಬಿಡಬೇಕು. ಉದ್ಯೋಗ ಖಾತ್ರಿ ವೇತನ ಹೆಚ್ಚಿಸಬೇಕು. ಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು ಎಂಬುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಕಾರ್ಮಿಕ ಸಂಘಟನೆಗಳು ಮಂಡಿಸಿವೆ. ಜಿಲ್ಲಾ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಇಂದು ಇವರು ಪೋಸ್ಟ್ ಅಂಚೆ ಕಚೇರಿದವರು ಇದು ಮುಷ್ಕರ ನಡೆಸ್ತಾ ಇದ್ದಾರೆ. ಏನೇನು ಬೇಡಿಕೆಗಳು ಇಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರಗಳು. ನಾವು ಅಂಚೆ ನೌಕರರು, ಅಖಿಲ ಭಾರತ ಅಂಚೆ ನೌಕರರು ಅಖಿಲ ಭಾರತ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ 2 ದಿವಸ ಎಲ್ಲ ಕೇಂದ್ರ ಸರ್ಕಾರ ನೌಕರರ ಸಂಘಗಳು, ಎಲ್ಲ ಕೇಂದ್ರ ಸರ್ಕಾರ ಡಿಪಾರ್ಟ್ಮೆಂಟ್ಗಳು ನಾವು 2 ದಿವಸ ದೇಶವ್ಯಾಪಿ ಮುಷ್ಕರವನ್ನು ಮಾಡ್ತಿದ್ದೇವೆ. ಈಗ ನಮ್ಮ ಮೊದಲೇ ಬೇಡಿಕೆ ಅಂದರೆ ಈಗ ಪೆನ್ಷನ್ ಸ್ಕೀಮ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಒಂದು 2004 ಆರಂಭಿಸಿದ್ದಾರೆ. ಅದನ್ನು ಸ್ಟಾಪ್ ಮಾಡಬೇಕು, ಅದನ್ನು ಪೂರ್ತಿ ಬಂದ್ ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ರಿಸ್ಟೋರ್ ಮಾಡಬೇಕು ಅನ್ನೋ ಮೊದಲನೇ ಬೇಡಿಕೆ. 2004 ನಂತರ ಏನು ನಮಗೆ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಅವರಿಗೆ ಪೆನ್ಷನ್ ಇಲ್ಲ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅವ್ರಿಗೆ ಬೆನಿಫಿಟ್ ಆಗಂಗಿಲ್ಲ. ಅದಕ್ಕೆ NPS ಕ್ಯಾನ್ಸಲ್ ಮಾಡಿ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮನ್ನು ರಿಸ್ಟೋರ್ ಮಾಡಬೇಕಂತ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ ಸರ್ಕಾರಕ್ಕೆ. ಅದಕ್ಕೆ ಮುಷ್ಕರ ಮಾಡಿದ್ದೇವೆ. ಎರಡನೇದಾಗಿ ಖಾಸಗೀಕರಣ. ಈ ಸದ್ಯ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಡಿಪಾರ್ಟ್ಮೆಂಟ್ಗಳು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ. ಅದಕ್ಕಾಗಿ ನಮ್ಮ ಅಂಚೆ ಇಲಾಖೆ ಕೂಡ ಇದನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ. ಅದಕ್ಕಾಗಿ ನಾವು ವಿರೋಧಿಸ್ತಾ ಇದ್ದೇವೆ. ಖಾಸಗೀಕರಣ ಮಾಡಲು ನಮ್ಮ ಜಾಬ್ ಸೆಕ್ಯೂರಿಟಿ ಇರಂಗಿಲ್ಲ. ಅದಕ್ಕಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಅದಕ್ಕಾಗಿ ಖಾಸಗೀಕರಣ ಮಾಡಬೇಕಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗೌರವ ಖಾಸಗೀಕರಣ ಮಾಡೋಕ್ಕಾದ್ರೆ ಈ ಸದ್ಯ ನೌಕರರ ಹಕ್ಕುಗಳನ್ನು ಒಂದೊಂದಾಗಿ ತಗೋತಾ ಇದ್ದಾರೆ. ಹಾಗೆ ಮೊದಲು ಹೆಂಗೆ ಇತ್ತು ನೋಡು, ನೌಕರಿಗೆ ಅಷ್ಟು ಇಲ್ಲ. ಈಗ ಭಾಳ ನೌಕರಿ ಭಾಳ ಹ್ಯಾರಾಸ್ಮೆಂಟ್ ಆಗ್ತದೆ, ಮ್ಯಾಗಿನ ಪ್ರೆಷರ್ ಬರ್ತದೆ, ಡೈಲಿ ಟಾರ್ಗೆಟ್ ಬರ್ತದೆ. ಡೈಲಿ ನೀವು 200 ಅಕೌಂಟ್ ಮಾಡಬೇಕು ಪ್ರತಿಯೊಂದು ಆಫೀಸ್ದವರು. ಡೈಲಿ ಬೆಳಗಿನ ಗಂಟೆ 8 ತಾಸು ಹೋಗೋಂಗಿಲ್ಲ. ಮುಂಜಾನೆ 8 ಗಂಟೆ ಮತ್ತು ರಾತ್ರಿ 2 ಗಂಟೆ ಬಿಡ್ತಾ ಇದ್ದಾರೆ. ಸ್ಟಾಫ್ ಶಾರ್ಟೇಜ್ ಇದೆ, ಪ್ರೆಷರ್ ಬರ್ತದೆ, ಮಾಡಲಿಕ್ಕೆ ಮ್ಯಾಗಿನ ಹ್ಯಾರಾಸ್ಮೆಂಟ್ ಆಗ್ತಾ ಇದೆ. ಕೆಲವೊಂದು ಹಳ್ಳಿ ಗ್ರಾಮಗಳಲ್ಲಿ
ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್. ಆ ಹಳ್ಳಿ ಗ್ರಾಮದಲ್ಲಿ ಸರ್ಕಾರ ಹತ್ರ ದುಡ್ಡು ಇರೋಂಗಿಲ್ಲ, ಅದು ಮಾಡಲೇಬೇಕಂತ ಸರ್ಕಾರ ಒಂದು ಇದು ಕೊಟ್ಟಿದೆ. ಅದಕ್ಕೆ ಅದಕ್ಕೆ ನಾವು ಎಷ್ಟೊಂದು ಮೇಲಿನ ಅಧಿಕಾರಿಗಳು ಕೇಳಾಗ್ತಾ ಇಲ್ಲ, ನೀವೇನು ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ, ತೊಗೊಂಡು ಬರೀ ಅಂತದ್ದು ಅದಕ್ಕೆ ಸಹ ನಾವು ವಿರೋಧಿಸ್ತಾ ಇದ್ದೀವಿ. ಇದು ಯಾಕಂದ್ರೆ ಹಳ್ಳಿಯಲ್ಲಿ ಏನಾಗ್ತದೆ ನೋಡ್ರಿ, ಈ ಸತಿ ಎಲ್ಲ ಕಡೆ ಕೋವಿಡ್ರಿಂದ ಎಲ್ಲ ಕಡೆ ಯಾರ ಕಡೆ ಇದಿಲ್ಲ, ಆದ್ರೆ ನಮ್ಮ ಮ್ಯಾಗಿನ ಪರೀಕ್ಷೆ ಬರ್ತದೆ. ನಾವು ಒತ್ತಾಯಪೂರ್ವಕ ಜನರಿಂದ ಹೋಗಿ ಬೇಡಿಕೆ ನಾವು ಅಕೌಂಟ್ ಮಾಡ್ತಿದ್ದೇವೆ, ಟಾರ್ಗೆಟ್ ರೀಚ್ ಮಾಡ್ತಾ ಇದ್ದೇವೆ. ಆದರೆ ಮೇಲಿನ ಸಹ ಒತ್ತಡದಿಂದ ನಮ್ಮ ಪ್ರಶ್ನೆ ಆಗ್ತದೆ. ಇದು ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ನಾವು ಮಾಡ್ತಕ್ಕಂಥ ಮುಷ್ಕರಕ್ಕೆ ಸೇರ್ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀವಿ ಸರ್? ಕೇರಳ ಮತ್ತು ಮತ್ತೊಂದು ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಹೋರಾಟ ಅನ್ರೆಸ್ಟ್ ಈಗ 2 ದಿವಸ ಇಲ್ಲೇ ಮುಂದೆ ಅನಿರ್ದಿಷ್ಟವಾಗಿ ನಾವು ಮುಷ್ಕರ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಚಿಕ್ಕೋಡಿ ಸೈನಿಕ ಜಿಲ್ಲಾ ಎಲ್ಲಿ ಸ್ಥಳಗಳಲ್ಲಿ ಚಿಕ್ಕೋಡಿ ಅಂದರೆ ಚಿಕ್ಕೋಡಿ, ಅತ್ನಿ, ರಾಯಬಾಗ್, ನಿಪ್ಪಾಣಿ ಇವೆಲ್ಲ 4 ತಾಲೂಕು ಚಿಕ್ಕೋಡಿ ವಿಭಾಗ ಹೊಂದಿರುತ್ತದೆ. ಇವೆಲ್ಲ ಕೇಂದ್ರಗಳಲ್ಲಿ ಸುಮಾರು ನಮ್ಮದು 600ಕ್ಕಿಂತ ಹೆಚ್ಚು ನೌಕರರು ಎಲ್ಲ ಮುಷ್ಕರದಲ್ಲಿ ನಿರಂತರವಾಗಿ 100% ಸ್ಟ್ರೈಕ್ ಆಗಿದೆ. ಎಲ್ಲ ಹಂತಗಳಲ್ಲಿ ಪ್ರತಿಯೊಂದು ಊರಲ್ಲೂ ಆಗ್ತಾ ಇದೆ. ನಮ್ಮ ದರ್ಶನ ಮತ್ತೇನಂದ್ರೆ ಇವಾಗ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇವರ ಬೇಡಿಕೆಗಳಿಗೆ ಪರಿಹಾರ ನೀಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಹಾಗೆ ಇನ್ನೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ತಮ್ಮ ಅನಿಸಿಕೆಯನ್ನು ಹೇಳ್ತಿರ್ತಾರೆ. ಎಲ್ಲರಿಗೂ ಶುಭ. ಈ ಸಂದರ್ಭದಲ್ಲಿ ದರ್ಶನ್ ಉಪಾಧ್ಯ, BA ಹಿರೇಮಠ, SM ಕುರುಳೆ, ಶ್ರೀಧರ್ ಮುನ್ಸಂಟೆ, ದೀಪಕ್ ಕಾಂಬ್ಳೆ, BM ಮಠದ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಡೈವರ್ಟ್ ಅಲ್ರಿ ಸರ್, ಇದು ಒಂದು ನಮ್ಮ ಕರ್ನಾಟಕಕ್ಕೆ ಕೆಟ್ಟ ಪರಿಸ್ಥಿತಿ. ಈಗಾಗಲೇ ಒಂದು ಅವ್ರ ವಿಡಿಯೋನು ಒಂದು ನಾವು ನೋಡಿದೆವು. ಒಂದು ಭಗವಾ ಪೀಠ ಕಟ್ಟಕ್ಕೆ ಹೋದ್ರೆ ಹಿಂಗೆ ಕಿತ್ತು ಒಗ್ತಾರ ಇವು ಸಿದ್ದರಾಮಯ್ಯ. ಅಂದರೆ ಒಂದು ಭಗವಾ ಕಟ್ಟಕ್ಕೆ ಹೋದ್ರೆ ಅವ್ರು ಕಿತ್ತು ಒಗಿತಾರ ಅಂದ್ರೆ ಎಷ್ಟು ಹಿಂದೂ ಮೇಲೆ ಅವ್ರದ್ದು ದ್ವೇಷ ಇರಬೇಕು ತಿಳ್ಕೊಬೇಕು. ನಾವು ಒಂದು ವಿಡಿಯೋ ನೀವು ನೋಡಿರ್ಬೇಕು. ಒಬ್ಬ ಪಾಪ ಅವ್ನ ಕಾರ್ಯಕರ್ತ ಭಗವಾ ಕಟ್ಟಕ್ಕೆ ಹೋಗ್ತಾನು, ಅವ್ನು ಕಿತ್ತು ಹಿಂಗೆ ಒಗದು ಬಿಡ್ತಾರ ಅವ್ರು ಪೀಠ. ಅಂದ್ರೆ ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಅದಾರಂತ ನೇರವಾಗಿ ಹೇಳ್ಬೋದು ನಾವು. ಈ ಹಿಜಾಬ್ನಾಗ ಹಂಗೆ ಈಗ ಸ್ವಾಮೀಜಿ ಪೇಟ ಕಟ್ತಾರೆ, ಇದ್ರದ್ದು ಅರ್ಥ ಏನು? ಸಾವಿರಾರು ವರ್ಷದಿಂದ ಒಂದು ಬಂದಿದ್ದ ಸಮುದಾಯ, ಸ್ವಾಮೀಜಿ ಇರಲಿ, ನಮ್ಮ ಹಿಂದೂ ಸಮಾಜ ಇರಲಿ, ಪೇಟ ಭಗವಾ ಕಟ್ಟೋದು ಒಂದು ಪಕ್ಕನದ. ಹೌದು, ಇದ ವ್ಯತ್ಯಾಸ ಇಬ್ರದು. ಇವ್ರು ವಿರೋಧ ಮಾಡ್ತಾರು, ಇವ್ರ ಶಿವಕುಮಾರ್ ಅವರು ದಾನಿ ಮಾಡ್ಯವ ಅಂತ ಹೇಳ್ತಾರೆ. ಮತ್ತು ಇವ್ರು ಯಾಕೆ ಪೇಟ ಕಟ್ಟುವುದು ಇವೆಲ್ಲ ವಿಷಯದ ಯಾಕೆ ತೆಗಿತಾರು? ಅಂದ್ರೆ ನೇರವಾಗಿ ಹಿಂದೂ ಬೇರೆ ಒಂದು ಮೈನಾರಿಟಿ ಬೇರೆ ಮಾಡಿ ಏನಂತಾರಲ್ಲ ಧ್ರುವೀಕರಣ ಮಾಡೋದು ಒಂದು ಕೆಲಸವನ್ನು ಮಾಡಲಿಕ್ಕೆ ಇದು ಪ್ರಯತ್ನ ಮಾಡ್ತಾರೆ ಇದ್ದಾರೆ. ಆದ್ರೆ ಈಗ ಜನರು ಭಾಳ ಚೆನ್ನಾಗ್ಯಾರ, ಪೈಲಾಗತಿ ಉಳಿದಿಲ್ಲ. ಅದಲ್ಲ ಧ್ರುವೀಕರಣ ಮಾಡೋದು, ಹಿಂದೂ ವಿರೋಧಿ ಭಾಷಣ ಮಾಡೋದು, ಹಿಂದೂ ವಿರೋಧಿ ಮಾತ್ರ ಅಂದರೆ ಎಲ್ಲ ಸಮಾಜನೂ ಒಕ್ಕಟ್ಟಾಗ್ತಾರ ತಿಳ್ಕೊಂಡಾರ ಅವ್ರು. ಹಂಗಲ್ಲ, ಇಲ್ಲಿ ಎಲ್ಲರೂ ಶಾನ್ಯಾಗ್ಯಾರು, ಎಲ್ಲರೂ ಒಕ್ಕಟ್ಟಾಗಿ ಇಂಥ ರಾಜಕಾರಣ ಈಗ ಜನರು ಬ್ಯಾಡಾಗೈತಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದ್ರನ್ನ ಮಂದಿ ಈಗ ಜನ ಹೌದು 100%. ಇಲ್ಲಾಂದ್ರೆ ನಾವು ಅವರು ಒಂದು ಹಿಂದೂ ಮತ್ತು ಭಗವಾ ಪೇಟ ಬಗ್ಗೆ ಹೆಂಗೆ ಮಾತಾಡ್ತಾರೆ? ಇದ್ರದ್ದು ಅರ್ಥೇನು? ಹಿಂದೂ ಬಿಟ್ಟು ಬೇರೆ ಒಕ್ಕಟ್ಟು ಮಾಡ್ಬೇಕಂತ ಪ್ರಯತ್ನ ಇದೆ. ಈಗ ಏನಾಗೈತಿ, ಎಲ್ಲ ಮುಗಿದು ಹೋಗೈತಿ. ಈಗ ಮತ್ತೇನ್ರಿ ಇಂಥ ಸಮಸ್ಯೆ ಮಾಡಿ ಇಂಥ ಮಾತಾಡಿ ಒಕ್ಕಡಾಗೋದು ಪ್ರಯತ್ನ ಮಾಡ್ತಾರೋ ಅದು ಹಾಕೋದು ಸಾಧ್ಯ ಇಲ್ಲ. ಈಗಾಗಲೇ 4 ರಾಜನ ಪರಿಸ್ಥಿತಿ ನುಡಿದರು. ಬರುವ ಕಾಲದಲ್ಲಿ ಇದೇ ಪರಿಸ್ಥಿತಿ ನಮ್ಮ ಕರ್ನಾಟಕ ಆಗ್ತೈತೆ ಅಂತ ಗೊತ್ತದ. ಹಿಂಗಾಗಿ ಇಂಥ ಧ್ರುವೀಕರಣ ಕೆಲಸವನ್ನು ಮಾಡೋದು ಬಂದ್ ಮಾಡ್ಬೇಕು ಅವ್ರು. ಹೌದೌದು 100%, ಅದೇನು ಪ್ರಶ್ನೆ ಇಲ್ಲ. ಮತ್ತು ಅವ್ರುಗಳೇ ಏನಾಗೈತಿ, ಇಬ್ಬರು ಲೀಡರ್ಗಳಾಗ್ಯಾರ. ಆ 2 ಗುಂಪು ಒಳಗೆ ನಾ ದೊಡ್ಡವ ನೀ ದೊಡ್ಡವ ಇಂಥ ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗತ್ತಾರ. ಇಲ್ಲಲ್ಲ, ಜಾತ್ರೆ ಒಳಗೆ ನಿರ್ಬಂಧ ಹಾಕೋದು ಪ್ರಶ್ನೆ ಬರೋದಿಲ್ಲ, ನಾವು ನಿರ್ಬಂಧ ಹಾಕೋದಿಲ್ಲ. ಆದ್ರೆ ಜನರು ಹಂಗೆ ಮಾಡಿದ್ರೆ ನಮ್ಗೇನು ಹೇಳಕ್ಕೆ ಬರೋದಿಲ್ಲ. ನಾವು ಅಂತ ಮಾಡೋಕೆ ಅವಕಾಶ ಕೊಡೋದಿಲ್ಲ. ಅಂತ ಎಲ್ಲೇ ಬೇಕಾದಲ್ಲಿ ಇರಲಿ, ನೀವು ಅಲ್ಲಿ ಇದು ಖರೀದಿ ಮಾಡಬೇಕು, ಇಲ್ಲೇ ಖರೀದಿ ಮಾಡಬೇಕು, ಅದು ತಪ್ಪ. ಅದಕ್ಕೆ ಸಂವಿಧಾನ ನೋಡಿದರೆ ಎಲ್ಲರಿಗೂ ಅವಕಾಶ ಪೂರ ಅದ. ಹೀಗಾಗಿ ಜನರು ಈಗ ಶಾನ್ಯಾಗ್ಯಾರ ಅಷ್ಟೆ. ಈ ಮುಜರಾಯಿ ಇಲಾಖೆ ಅಡಿಯಲ್ಲಿ ಈ ರೀತಿ ಬೇರೆ ಧರ್ಮದ ಬೇರೆ ಜಾತಿಯವರಿಗೆ ಅಂಗಡಿ ಮುಗ್ಗಟ್ಟು ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಆಗಿತ್ತು. ಸೊ ಆ ಕಾನೂನು ಇಂಪ್ಲಿಮೆಂಟ್ ಮಾಡಕತ್ತೀವಿ ಅನ್ನುವಂಥದ್ದು ಕೆಲವೊಂದಿಷ್ಟು ಶಾಸಕರ ವಾದ ಇದೆ. ಏನಿಲ್ಲ, ನನ್ನ ಅಭ್ಯಾಸ ಪ್ರಕಾರ ಅದು ಒಬ್ಬ ವಕೀಲಾಗಿ ಹೇಳ್ತೇನೆ, ಎಲ್ಲರಿಗೂ ಬೇಕಾದಲ್ಲಿ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಅದ. ಆದರೆ ಜನರ ಮೇಲೆ ಜನರು ಶಾನೆ ಆಗ್ಬೇಕು ಅಷ್ಟೇ. ಎಲ್ಲಿಂದ ಏನು ಖರೀದಿ ಮಾಡಬೇಕು ಜನರು ಡಿಸೈಡ್ ಮಾಡಬೇಕು ಅಷ್ಟೇ.
ಅವ್ರಿಗೆ ಪ್ರತಿ ಸಲ ಹೇಳ್ತಾರೆ, ಅದು ಬರೀ ಅವ್ರು ಪ್ರತಿ ಸಲ ಹೇಳ್ತಾರೆ. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಬ್ಬ ಶಾಸಕರಾಗಿ ನೀವು ಅವರಿಗೆ ಇಲ್ಲ ತಪ್ಪು ಈ ನೋಡ್ರಿ ತಪ್ಪಲ್ಲ, ನಾ ತಪ್ಪು ಅನ್ನೋಕ್ಕಿಂತ ಪೆಲ್ಲ ಸಂವಿಧಾನ ಅವ್ರಿಗೆ ಎಲ್ಲರಿಗೂ ಅವಕಾಶ ಅದ. ಪ್ರತಿ ಒಬ್ಬ ಮನುಷ್ಯಾಗ ಪ್ರತಿ ಬೇರೆ ಬೇರೆ ವ್ಯವಸಾಯ ಮಾಡ್ಲಿಕ್ಕೆ ಎಲ್ಲ ಕಡೆ ಅವಕಾಶ ಅದ. ಇಲ್ಲ ವಿರೋಧ ಅಲ್ಲ, ನಂದು ಏನು ಹೇಳೋದು ಇಲ್ಲ, ಅವ್ರು ಹೇಳ್ಕೊಂಬರ್ತಾರೋ, ಆದ್ರೆ ಹಂಗೆ ಸಂವಿಧಾನ ಪ್ರಕಾರ ಅದು ಕರೆಕ್ಟ್ ಅಲ್ಲ. ಸಂವಿಧಾನ ಪ್ರಕಾರ ನೋಡಿದ್ರೆ ಎಲ್ಲರಿಗೂ ಎಲ್ಲರೂ ವ್ಯವಸಾಯ ಮಾಡಬೇಕು. ಆದ್ರೆ ಜನರು ಇವತ್ತು ಶಾನೆ ಆಗೈತರು, ಎಲ್ಲಿ ಯಾರು ಖರೀದಿ ಮಾಡ್ಬೇಕು ಅದು ಡಿಸೈಡ್ ಮಾಡಿದ್ದಾರೆ. ಬಗ್ಗೆ ನೋಡ್ರಿ, ಈ ಬಾರಿನ ಲಾಸ್ಟ್ ಟೈಮ್ ಸಚಿವ ಸಂಪುಟ ಒಳಗೆ ಮರಾಠ ಸಮಾಜಗೆ ಏನೂ ಪ್ರತಿನಿಧಿ ಕೊಡಲಿಲ್ಲ. ಆದರೆ ಈಗ ಬೋರ್ಡ್ ಆದಮೇಲೆ ಅದು ಒಂದು ಮುಳೆ ಸಾಹೇಬ್ರಿಗೆ ಮಾಜಿ MLA ಅದು ಅಧಿಕಾರ ಕೊಟ್ಟು ಅಧ್ಯಕ್ಷ ಮಾಡಿದ್ದಾರೆ. ಆದರೆ ಮರಾಠ ಸಮಾಜಗೊಂದು ಇಲ್ಲಿ ಅವಕಾಶ ಸಿಗಬೇಕು. ಭಾಳಷ್ಟು ಈ ಕರ್ನಾಟಕದಲ್ಲಿ ಮರಾಠ ಸಮಾಜನೂ ಭಾಳಷ್ಟು ದೊಡ್ಡದ. ಹೀಗಾಗಿ ಒಂದು ಇರಲಿ ಸಂಪುಟದಲ್ಲಿ ಒಬ್ಬರು ನೀವು ಮಂತ್ರಿ ಪದ ಕೊಡಬೇಕಂತ ಒಂದು ಜನರ ಬೇಡಿಕೆ. ಹೋರಾಟ ಮಾಡೋದಿಲ್ಲ. ನಮ್ಮ ಪಾರ್ಟಿ ಮೇಲೆ ನಮ್ಮ ವಿಶ್ವಾಸ ಅದ. ಪಾರ್ಟಿ ಅವರು ಅದು ವ್ಯವಸ್ಥೆ ಮಾಡ್ತಾರೆ, ಅದು ವಿಚಾರ ಮಾಡಿ ಕೊಡ್ತಾರೆ. ನಾನು ಮರಾಠ ಅಂದ್ರೆ ಆಕಾಂಕ್ಷಿ. ಆದ್ರೆ ಹೈಕಮಾಂಡ್ ಇರಲಿ, ಪಾರ್ಟಿ ಅವ್ರು ಏನು ಡಿಸಿಷನ್ ತಗೋತಾರೋ ಒಪ್ಕೋತೀನಿ, ಕೊಟ್ಟರು ತಗೋತೆ. ಅದಕ್ಕೆ ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ, ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 TVಯಲ್ಲಿ ಮಾತ್ರ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. SLC ಪರೀಕ್ಷೆಗೆ ಮಕ್ಕಳು ಕುತೂಹಲದಿಂದ ಪರೀಕ್ಷೆಗೆ ತೆರಳುತ್ತಾ ಇದ್ದು, ಸರ್ಕಾರದ ಆದೇಶದಂತೆ ಹಿಜಾಬ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಲಾ ಕಾಲೇಜುಗಳ ಆವರಣದ ಹೊರವಲಯದಲ್ಲಿ ಹಿಜಾಬ್ ಅನ್ನು ಬಿಚ್ಚಿ ಇಟ್ಟು ಮಕ್ಕಳನ್ನ ಪರೀಕ್ಷಾ ಕೊಠಡಿಗೆ ಕಳುಹಿಸಲಾಗ್ತಾ ಇದೆ. ಕೋವಿಡ್ ಸಂಬಂಧ ವೈದ್ಯಕೀಯ ಚಿಕಿತ್ಸೆ ನೀಡಿ ಆವರಣದಲ್ಲಿ ವಿದ್ಯಾರ್ಥಿಗಳನ್ನ ಸಿಬ್ಬಂದಿಗಳು ಬರಮಾಡಿಕೊಳ್ತಿದ್ದಾರೆ. SSLC ಪರೀಕ್ಷೆಗೆ ಮಕ್ಕಳು ಕುತೂಹಲದಿಂದ ಪರೀಕ್ಷೆಗೆ ತೆರಳುತ್ತಾ ಇದ್ದು, ಸರ್ಕಾರದ ಆದೇಶದಂತೆ ಹಿಜಾಬ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಲಾ ಕಾಲೇಜುಗಳ ಆವರಣದಲ್ಲಿ ಹೊರವಲಯದಲ್ಲಿ ಹಿಜಾಬ್ ಬಿಚ್ಚಿ ಇಟ್ಟು ಮಕ್ಕಳನ್ನ ಪರೀಕ್ಷೆ ಕೊಠಡಿಗೆ ಕಳುಹಿಸಿಕೊಡ್ತಿದ್ದಾರೆ. ಕೋವಿಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಚಿಕಿತ್ಸೆ ನೀಡಿ ಆವರಣದಲ್ಲಿ ಬರಮಾಡಿಕೊಳ್ತಿದ್ದಾರೆ. ಇಂದು ಪ್ರಥಮ ದಿನದ ಪರೀಕ್ಷೆ ಬರೆಯಲು ಎಲ್ಲ ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಬಂದು ತಮ್ಮ ಆಸನಗಳನ್ನು ಹೊಂದಿದ್ದು, ಶಾಲಾ ಶಿಕ್ಷಕರು ಹಾಗೂ ಸಂಬಂಧಿಸಿದ ಸ್ಕ್ವಾಡ್ಗಳು ಮಾತ್ರ ಇಲ್ಲಿ ಪ್ರವೇಶ ಇರುತ್ತೆ. ಉಳಿದ ಎಲ್ಲರಿಗೂ ಇಲ್ಲಿ ಯಾವುದೇ ರೀತಿಯ ಒಳಗೆ ಪ್ರವೇಶ ಇರೋದಿಲ್ಲ. ಈ ಬಾರಿ ಶೈಕ್ಷಣಿಕ ಜಿಲ್ಲೆ ಯಾವ ಸ್ಥಾನವನ್ನು ಅಲಂಕರಿಸುತ್ತೆ ಕಾದು ನೋಡಬೇಕಿದೆ.
ಧಾರವಾಡ ಜಿಲ್ಲೆಯ ಅನಿಗೇರಿಯ ತಾಲೂಕಿನ ಎಸ್ಎಲ್ಸಿ ವಿದ್ಯಾರ್ಥಿಗಳ 4 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 1112 ವಿದ್ಯಾರ್ಥಿಗಳು ಹಾಜರಾಗಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದರು. 111 ವಿದ್ಯಾರ್ಥಿಗಳಲ್ಲಿ 11 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು. ಧಾರವಾಡ ಜಿಲ್ಲೆಯ ಅನಿಗೇರಿ ತಾಲೂಕಿನ ಎಸ್ಎಲ್ಸಿ ವಿದ್ಯಾರ್ಥಿಗಳ 4 ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು 1112 ಹಾಜರಾಗಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಪರೀಕ್ಷೆ ಬರೆದಿದ್ದಾರೆ. 11 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಅನಿಗೇರಿಯ ನಿಜಲಿಂಗಪ್ಪ ಹೋಬಳಿಯ ಅಮೃತೇಶ್ವರ ಪ್ರೌಢಶಾಲೆ, ಶಲಬಡಿಯ ಗುರುಶಾಂತೇಶ್ವರ ಪ್ರೌಢಶಾಲೆ ಹಾಗೂ ಆಡ್ನೂರಿನ ಕಲ್ಮೇಶ್ವರ ಪ್ರೌಢಶಾಲೆಯಲ್ಲಿ 4 ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಬರೆದಿದ್ದಾರೆ. ಇನ್ನು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಎಲ್ಲರೂ ಪಾಸ್ ಆಮೇಲೆ ಎಲ್ಲರೂ ಪಾಸ್ ಸರ್ಕಾರ ಪಾಲಿಸಿತ್ತು. ಎಲ್ಲರೂ ಅದೇ ಪಾಸ್ ಆಗಿ ಅಭ್ಯಾಸ ಮಾಡಿದ್ವಿ. ಅದೇ ರೀತಿಯಾಗಿ ಎಕ್ಸಾಮ್ನ ಬರೆದು ಕ್ವಶನ್ ಪೇಪರ್ ಈಸಿ ಅನ್ನಿಸ್ತು, ಸ್ಕೋರ್ ಮಾಡ್ಬೋದು. ನಾವು ಪ್ರೌಢಶಾಲೆಯಲ್ಲಿ ಬಂದಾಗ 2 ವರ್ಷದ ಕಾಲದಿಂದ ಯಾವುದೇ ರೀತಿಯಾದಂಥ ಪರೀಕ್ಷೆಗಳನ್ನು ನಾವು ಬರೆದಿಲ್ಲ. ಅದೇ ಥರ ಉತ್ತೀರ್ಣರಾಗಿದ್ವಿ. ಫಸ್ಟ್ ಟೈಮ್ ನಾವು ಎಕ್ಸಾಮ್ ಬಂದ್ವಿ. ಆಗಸ್ಟ್ನಲ್ಲಿ ಗೊತ್ತೇ ಇರಲಿಲ್ಲ. ಆಮೇಲೆ ಶಿಕ್ಷಕರು ಪರೀಕ್ಷೆಯಲ್ಲಿ ತಯಾರಾಗಿದ್ದಾರೆ. ಪರೀಕ್ಷೆಯಲ್ಲಿ ನಾವು ಕೂಡ ಶಿಕ್ಷಕರು ಎಕ್ಸಾಮ್ ಸೆಂಟ್ರ್ ಭಾಳ ಸ್ಟ್ರಿಕ್ ಇದ್ದ ಅಂದರೂ ನಾವು ಓದ್ಕೊಂಬಂದಿದ್ದು ಅಂತ ಅಷ್ಟೇನು ಅನಿಸ್ತಿಲ್ಲ. ಎಲ್ಲ ಚೆನ್ನಾಗಿ ನಾವು ಫಸ್ಟ್ ಹೆದರಿದ್ವಿ. ಇವತ್ತು ಒಂದಿನ ನೋಡಿ ಮತ್ತು ಇನ್ನೂ 5 ಸಬ್ಜೆಕ್ಟು ಏನು ಹೆದರುವುದಿಲ್ಲ ಅಂತೇಳಿ ಬರಬೇಕು ಹೋಗ್ತೈತಿ. ಒಂದೇ ದಿನ ಅಷ್ಟ ಹೆದರಿಕೆ ಆಗ್ತೀವಿ. ಇನ್ನು 5 ದಿನ ನಾವು ಹೆದರುವುದಿಲ್ಲ ಅಂತ ಹೇಳಬೇಕಪ್ಪ. ಕ್ವಶನ್ ಪೇಪರ್ ಭಾಳ ಸ್ಟ್ರಿಕ್ನೆಸ್ ಐತಿ. ಕಾಂಪಿಟೇಟಿವ್ ಏನು ಇದ್ದಿದ್ದಿಲ್ರಿ. ಆದ್ರೆ ಭಾರಿ ಬರ್ತೈತಿ. ಮಸ್ತ್ ಆಗೈತಿ ನಮ್ಮ ಎಕ್ಸಾಮ್. ಥ್ಯಾಂಕ್ಸ್ ಅಂತ ಹೇಳಿ ಥ್ಯಾಂಕ್ಸ್ ಹೇಳುವ. ಎಲ್ಲ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಿದ್ವಿ. ಆಮೇಲೆ ಸ್ಯಾನಿಟೈಸರ್ ಮಾಡಿದ್ವಿ. ಎಲ್ಲ ಮಕ್ಕಳಿಗೆ ಏನಾರ ಆಮೇಲೆ ಒಟ್ಟು 1123 ವಿದ್ಯಾರ್ಥಿಗಳಲ್ಲಿ 1112 ವಿದ್ಯಾರ್ಥಿಗಳು ಹಾಜರಾಗಿದ್ದು, ವಿವಿಧ ಕೇಂದ್ರಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು ಹಾಜರಾಗಿದ್ದರೆ 11 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಆಡ್ನೂರಿನ ಕೇಂದ್ರದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಗೈರು ಹಾಜರಾಗಿಲ್ಲ ಅಂತ ಶಿಕ್ಷಣ ಇಲಾಖೆ S9 ಟಿವಿಗೆ ಮಾಹಿತಿ ನೀಡಿದ್ದಾರೆ. ಇವತ್ತು SSLC ವಿದ್ಯಾರ್ಥಿಗಳ 2021-22 ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯ ಮತ್ತು ಇವತ್ತು ಪ್ರಾರಂಭ ಆಯಿತು. ಅಣ್ಣಿಗೇರಿ SFPU ಕಾಲೇಜ್ ಅಮೃತೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ 2 ಸೆಂಟರ್, ಒಂದು ಅಮೃತೇಶ್ವರ ಪದವಿ ಪೂರ್ವ ಮತ್ತು ಒಂದು ನಿಜಲಿಂಗಪ್ಪ ಹುಬ್ಬಳ್ಳಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು SSLC ವಾರ್ಷಿಕ ಪರೀಕ್ಷೆಯನ್ನು ಉತ್ತಮವಾಗಿ ಬರೆದಿದ್ದಾರೆ. ನಲ್ವಡಿ ಮತ್ತು ಅಣ್ಣಿಗೇರಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ರೌಢಶಾಲೆಗಳು ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಯಾವುದೇ ರೀತಿ ಅವ್ಯವಹಾರ ಆಗಿ ವಿದ್ಯಾರ್ಥಿಗಳಿಗೆ ಹೇಳೋದಾಗಲಿ ಇಲ್ಲ. ಈ ಒಂದು ಸೆಂಟರ್ ಈ ರಾಜ್ಯದಲ್ಲಿಯೇ ಕೂಡ ಅತಿ ಹೆಚ್ಚು ಶಿಸ್ತಿಗೆ ಮತ್ತು ಸ್ಟ್ರಿಕ್ಟಿಗೆ ಒಂದು ಹೆಸರು ಮಾದರಿಯಾಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಅತಿ ಖುಷಿಯಿಂದ ಅಭ್ಯಾಸ ಮಾಡಿರ್ತಾರೆ. ಖುಷಿಯಿಂದ ಒಳ್ಳೆ ರೀತಿಯಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಅನಿಸುತ್ತೆ. ಆರೋಗ್ಯ ಇಲಾಖೆ, ಪುರಸಭೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, LK ಜುಲ್ಕಟ್ಟಿ ಹಾಗೂ ಸಿಬ್ಬಂದಿ SLC ಪರೀಕ್ಷೆಗೆ ಉತ್ತಮವಾಗಿ ಜರುಗುವಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಯರಪಗುರ್ಕರ್ S9 ಟಿವಿ ಅನಿಗೇರಿ. ರಾಜ್ಯಾದ್ಯಂತ ಇಂದಿನಿಂದ SLC ಪರೀಕ್ಷೆಗಳು ಪ್ರಾರಂಭಗೊಂಡ ಹಿನ್ನೆಲೆಯಲ್ಲಿ ಧಾರವಾಡದ ಬಾಸೆಲ್ ಮಿಷನ್ ಶಾಲೆಯಲ್ಲಿ ತೆರೆಯಲಾದ SLC ಪರೀಕ್ಷಾ ಕೇಂದ್ರಕ್ಕೆ ಧಾರವಾಡ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡದಲ್ಲಿ SSLC ಪರೀಕ್ಷೆ ಪ್ರಾರಂಭದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಇಂದು ಬೆಳಗ್ಗೆ ನಗರದ ಶಾಲೆಯೊಂದರಲ್ಲಿ SSLC ಪರೀಕ್ಷಾ ಕೇಂದ್ರದ ಪರೀಕ್ಷಾ ಕೊಠಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದು, ಜಿಲ್ಲೆಯಲ್ಲಿ ಒಟ್ಟು 116 ಪರೀಕ್ಷಾ ಕೇಂದ್ರಗಳಿದ್ದು, ಪರೀಕ್ಷಾ ಕೇಂದ್ರದಲ್ಲಿ ಕೋವಿಡ್ ನಿಯಮ ಪಾಲನೆಗೆ ಪ್ರತಿ ಕೋಣೆಗೆ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ.
ಬೆಂಚ್ಗೆ ಒಬ್ಬ ವಿದ್ಯಾರ್ಥಿ ಕೂಡಲು ಆಸನ ವ್ಯವಸ್ಥೆ ಮಾಡಲಾಗಿದ್ದು ಪರೀಕ್ಷೆಗೆ ಸಮವಸ್ತ್ರ ಕಡ್ಡಾಯವನ್ನು ಶಿಕ್ಷಣ ಇಲಾಖೆಗೊಳಿಸಿದೆ. ಪ್ರತಿ ಕೇಂದ್ರಕ್ಕೆ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದ್ದು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ನೇಮಕ ಸಹ ಆಗಿದೆ. ಕೇಂದ್ರಗಳ ಸುತ್ತ 144 ಕಲಂ ಜಾರಿ ಇದ್ದು ಪರೀಕ್ಷೆಗಳು ಸುಗಮವಾಗಿ ಸಾಗಿವೆ. ನಮಸ್ಕಾರ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ SSLC ಪರೀಕ್ಷೆಗಳು ಪ್ರಾರಂಭವಾಗಿದ್ದು ಸುಮಾರು 99% ಜಾಸ್ತಿ ವಿದ್ಯಾರ್ಥಿಗಳು ಎಲ್ಲ ಸೆಂಟರ್ಗಳಲ್ಲಿ ಬಂದು ತುಂಬ ಶಾಂತಯುತವಾಗಿ ಪರೀಕ್ಷೆ ನಡೀತಾ ಇದೆ. ಸೊ ಎಲ್ಲ ಸೆಂಟರ್ಗಳಲ್ಲಿ ಶಾಂತಯುತವಾಗಿ ನಡೀತಾ ಇದೆ. ಎಲ್ಲಿ ಕೂಡ ಯಾವುದೂ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗಿಲ್ಲ. ಸುಮಾರು 28,064 ಮಕ್ಕಳು ಇವತ್ತು ಇಲ್ಲಿ ಧಾರವಾಡದಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ ಮತ್ತು ವಯಸ್ಕರು ಕೂಡ 1,027 ಜನ ವಯಸ್ಕರು ಕೂಡ ಇವತ್ತು ಎಕ್ಸಾಮ್ಸನ್ನು ಬರೀತಾ ಇದ್ದಾರೆ. ಆಮೇಲೆ 99%ಗಿಂತ ಜಾಸ್ತಿ ಅಟೆಂಡೆನ್ಸ್ ಇದೆ. ಸೊ ಎಲ್ಲ ಶಾಂತಿಯುತವಾಗಿ ನಡೀತಾ ಇದೆ. ಮುಂದಿನ ಎಲ್ಲ ಎಕ್ಸಾಮ್ಗಳು ಕೂಡ ಶಾಂತಿಯುತವಾಗಿ ಆಗಲಿ. ಎಲ್ಲ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ಬರೆಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ನಾನು ಜಿಲ್ಲಾಡಳಿತದಿಂದ ತಿಳಿಸ್ತೀನಿ. ಸರಿ, ಹಿಜಾಬ್ ಸಂಬಂಧಪಟ್ಟಂಗೆ ಯಾವುದಾದ್ರೂ ಇಲ್ಲಿ ನಾನು ಕೂಡ ಧಾರವಾಡದಲ್ಲಿ ಬೆಳಗ್ಗೆ ಸಾಕಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ. ನಮ್ಮ DDP ಅವರು ಹುಬ್ಬಳ್ಳಿಯಲ್ಲಿ ಎಲ್ಲ ಭೇಟಿ ಕೊಡ್ತಾ ಇದ್ದಾರೆ. ಸೊ ಎಲ್ಲಿ ಕೂಡ ಆ ಥರದ್ದು ಏನೂ ಇನ್ಸಿಡೆಂಟ್ಸು ಕಂಡು ಬಂದಿಲ್ಲ. ಸೊ ಎಲ್ಲರೂ ಕೂಡ ಪರೀಕ್ಷೆಗೆ ಒಂದು ಆದ್ಯತೆಯನ್ನು ಕೊಟ್ಟು ಏನು ಮಾನ್ಯ ಸರ್ವೋಚ್ಚ ಹೈಕೋರ್ಟ್ ಆದೇಶ ಇದೆ ಅದನ್ನು ಎಲ್ಲರೂ ಕೂಡ ಗೌರವಿಸಿ ಸೊ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿ, ಪರೀಕ್ಷೆಗೆ ಆದ್ಯತೆಯನ್ನು ನೀಡಿ, ಸೊ ಯಾವುದೇ ಒಂದು ಗೊಂದಲಕ್ಕೆ ಒಂದು ಇದನ್ನು ಅವಕಾಶ ನೀಡದೆ ಎಲ್ಲ ಮಕ್ಕಳು ಪರೀಕ್ಷೆನ ಬರೀತಿದ್ದಾರೆ. ಸೊ ಎಲ್ಲ ಪೋಷಕರು ಕೂಡ ಆಲ್ರೆಡಿ ಅವರು ಪ್ರೆಷರಲ್ಲಿ ಇರ್ತಾರೆ. ಸೊ ಯಾವುದೇ ಒಂದು ಗೊಂದಲ ಇಲ್ಲದೇ ಎಲ್ಲ ಮಕ್ಕಳು ತುಂಬ ಒಳ್ಳೆಯ ರೀತಿಯಾಗಿ ಪ್ರೆಷರ್ ಇಲ್ಲದೇ ಒಂದು ಎಕ್ಸಾಮನ್ನು ಬರೀಲಿ, ಎಲ್ಲರೂ ಹೈಯೆಸ್ಟ್ ಪರ್ಸೆಂಟೇಜ್ ಬರಲಿ ಅಂತ ಆಶಿಸೋಣ. ಸರಿ, ಲಾಸ್ಟ್ ಟೈಮ್ ಸೊ ಒಂದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಆ ಒಂದು ಸ್ಕೀಮ್ನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಂಚಿಗಾರ್, S9 TV, ಧಾರವಾಡ. ಇಂದು SSLC ಪರೀಕ್ಷೆ ಹಿನ್ನೆಲೆಯಲ್ಲಿ ಗದಗ ನಗರದ CS ಪಾಟೀಲ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಪರೀಕ್ಷೆಗೆ ಹಾಜರಾಗ್ತಾ ಇರುವ ವಿದ್ಯಾರ್ಥಿಗಳು ಹಿಜಾಬ್ ಬುರ್ಕಾ ಧರಿಸಿ ಶಾಲಾ ಆವರಣಕ್ಕೆ ಬಂದಿದ್ದರಿಂದ ವಿದ್ಯಾರ್ಥಿಗಳು ಹಿಜಾಬ್ ಮತ್ತು ಬುರ್ಕಾನ ತೆಗೆದು ಪರೀಕ್ಷಾ ಕೊಠಡಿಗೆ ತೆರಳಿದ್ದಾರೆ. ಇಂದು SSLC ಪರೀಕ್ಷೆ ಹಿನ್ನೆಲೆಯಲ್ಲಿ ಗದಗ ನಗರದ CS ಪಾಟೀಲ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ. ಹಿಜಾಬ್ ಬುರ್ಕಾ ಧರಿಸಿ ಶಾಲೆ ಆವರಣಕ್ಕೆ ಬಂದ ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ಹಿಜಾಬ್ ಮತ್ತು ಬುರ್ಕಾ ತೆಗೆದು ಪರೀಕ್ಷಾ ಕೊಠಡಿಗೆ ವಿದ್ಯಾರ್ಥಿನಿಯರು ತೆರಳಿದ್ದಾರೆ. ಸ್ಯಾನಿಟೈಸರ್ ಹಾಕಿ ಥರ್ಮಲ್ ಸ್ಕ್ರೀನಿಂಗ್ ವಿದ್ಯಾರ್ಥಿಗಳನ್ನ ಸಿಬ್ಬಂದಿಗಳು ಮಾಡಿದ್ದಾರೆ. ಗುಲಾಬಿ ಹೂವು ನೀಡಿ ಪರೀಕ್ಷೆಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಶಿವಕುಮಾರ್, S9 TV, ಗದಗ. ಇವಿಷ್ಟು ಇವತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿ ಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ. ರೀ, ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ UK ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30 ನಿಮ್ಮ S9 TVಯಲ್ಲಿ ಮಾತ್ರ.